ಇಂಥ ಕಬ್ಬಿನ ಹಾಲು ಕುಡಿದ್ರೆ ನಿಮ್ಮ ಹೊಟ್ಟೆ ಕಂಪ್ಲೀಟ್ ಡಮಾರ್. ಆತ್ಮೇರೆ ಈ ಕಬ್ಬಿನ ಮೇಲಿರುವಂಥ ಕಪ್ಪು ಮಸಿ ಇದೆಯಲ್ಲ, ಕಪ್ಪು ಮಸಿ, ಇದಕ್ಕೆ ನಾವು ಕಬ್ಬು ಬೆಳಿಬೇಕಂದ್ರೆ ಅನೇಕ ಜನ ರೈತರು ನಮ್ಮನ್ನೊಳಗೊಂಡು ಎಲ್ಲರೂ ರಾಸಾಯನಿಕವನ್ನು ಬಳಸ್ತೀವಿ. ಆ ರಾಸಾಯನಿಕ ಸಿಡಿದಿರುತ್ತೆ. ಪೆಸ್ಟಿಸೈಡ್ಸ್ ಫಂಗಿಸೈಡ್ಸನ್ನು ಸ್ಪ್ರೇ ಮಾಡ್ತೀವಿ, ಅದು ಸಿಡಿದಿರುತ್ತೆ. ಹಾಗೆ ಅನೇಕ ರೀತಿಯ ಫಂಗಸ್ಗಳು, ಇಲ್ಲಿ ನೋಡಿ ಬೆಳಗ್ಗೆ ಕಾಣಿಸುತ್ತೆ, ಎಲ್ಲವೂ ಫಂಗಸ್ ಇರುತ್ತೆ. ಇಂಥ ಕಬ್ಬಿನ ಹಾಲನ್ನು ಕುಡಿಯೋದ್ರಿಂದ ಏನಾಗುತ್ತೆ ಅಂದರೆ ಹೊಟ್ಟೆಯಲ್ಲಿ ಈ ಫಂಗಸ್ ಹಾಗೆ ಹೋಗಿ ನಮ್ಮ ಹೊಟ್ಟೆಯನ್ನು ಕಂಪ್ಲೀಟ್ ಡಮಾರ್ ಮಾಡುತ್ತೆ. ಕಬ್ಬಿನ ಹಾಲು ಆರೋಗ್ಯಕ್ಕೆ ಒಳ್ಳೆಯದೇ. ಆದರೆ ಎಂಥ ಕಬ್ಬಿನ ಹಾಲು ಕುಡಿಬೇಕಂತಂದರೆ ಇದು ಯಾವುದೂ ಫಂಗಸ್ ಇರಬಾರ್ದು, ಕಂಪ್ಲೀಟಾಗಿ ಕ್ಲೀನ್ ಇರಬೇಕು. ಅಂಥ ಕಬ್ಬಿನ ಹಾಲನ್ನು ಕುಡಿಬೇಕು. ಅದು ಹೆಂಗಿರ್ಬೇಕಂತಂದರೆ ಕಬ್ಬು ಹೀಗೆ ಕ್ಲೀನಾಗಿರಬೇಕು. ಇಂಥ ಕಬ್ಬಿನ ಹಾಲು ಕುಡಿದ್ರೆ ದೇಹಕ್ಕೆ ಅತ್ಯಂತ ಆರೋಗ್ಯಕರವಾದಂಥ ಹಾಲು ದೇಹಕ್ಕೆ ಸೇರ್ತದೆ. ಅಕಸ್ಮಾತಾಗಿ ನೀವೇನಾದರೂ ಇಂಥ ಕಬ್ಬಿನ ಹಾಲು ಕುಡಿದ್ರೆ ಎಲ್ಲ ರೋಗಗಳು ಬರುತ್ತವೆ. ಯಾಕಂತಂದರೆ ಇದ್ರ ಮೇಲಿರುವಂಥ ಎಲ್ಲ ಫಂಗಸ್ಸು ಸೀದಾ ಒಳಗೆ ಹೋಗುತ್ತೆ. ನಾನು ಉದಾಹರಣೆಗಾಗಿ ತೋರಿಸ್ತೀನಿ, ಒಂದು ಡೆಮೋ ನೋಡಿ ಹೆಂಗಿರುತ್ತೆ, ಈ ಹಾಲು ಹೆಂಗಿರುತ್ತೆ, ಈ ಹಾಲು ಹೆಂಗಿರುತ್ತೆ. ಇದು ಕ್ಲೀನ್ ಇರುವಂಥ ಕಬ್ಬನ್ನು ಕ್ರಷ್ ಮಾಡ್ತಾ ಇದ್ದೀನಿ. ಅದರಿಂದ ಬರುವಂಥ ಹಾಲನ್ನು ಸೋಸ್ಕೊಂಡು ನೋಡಿ ಸ್ನೇಹಿತರೆ, ಯಾಕಂತಂದ್ರೆ ಕಬ್ಬಿನ ಹಾಲನ್ನು ನಾವೆಲ್ಲರೂ ಕುಡಿಬೇಕು, ದೇಹಕ್ಕೆ ಅತ್ಯುತ್ತಮವಾದಂಥ ಹಾಲು. ಆದರೆ ಯಾವ ಹಾಲನ್ನು ನಾವು ಕುಡಿಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆ ಹಾಲನ್ನು ಕುಡಿದ್ರೆ ಮಾತ್ರ ದೇಹ ಆರೋಗ್ಯವಂತಾಗಿರುತ್ತೆ, ಇಲ್ಲ ಅಂತಂದ್ರೆ ಕಂಪ್ಲೀಟ್ ದೇಹ ಹಾಳಾಗಿ ಹೋಗುತ್ತೆ. ಇದು ಶುದ್ಧ ಕಬ್ಬಿನ ಹಾಲು. ಇದನ್ನು ಒಂದು ಗ್ಲಾಸಲ್ಲಿ ಹಾಕ್ತೀನಿ, ನೋಡಿ ಹೆಂಗೆ. ಎಷ್ಟು ಚೆನ್ನಾಗಿದೆ. ಅದೇ ರೀತಿಯಾಗಿ ಈ ಕಲ್ಮಶವಾದಂಥ ಕಬ್ಬಿನ ಹಾಲನ್ನು ಕ್ರಷ್ ಮಾಡ್ತೀನಿ. ನಾವು ಊರುಗಳಲ್ಲಿ ಬರ್ತಕ್ಕಂಥ ಅನೇಕ ಗಾಡಿಗಳನ್ನು ನೋಡ್ತೀವಿ, ಆಯಿಲ್ ಬೀಳ್ತಾ ಇರ್ತದೆ, ಅದು ಕ್ಲೀನ್ ಇರಲ್ಲ, ಕಬ್ಬು ಕ್ಲೀನ್ ಇರಲ್ಲ. ಹಾಗೆ ಕಬ್ಬಿನ ಹಾಲನ್ನು ನಮಗೆ ಕೊಟ್ಟು ಹಣ ಮಾಡ್ಕೊಳ್ತದೆ. ಕಬ್ಬು ಹಾಲು ಮಾರುವಂಥ ಸ್ನೇಹಿತರಿಗೆ ಹೇಳ್ತೀನಿ, ಸಮಾಜ ನಮಗೆ ಉತ್ತಮವಾದಂಥ ಹಣ ಕೊಡ್ತಾ ಇರ್ತದೆ. ಅದಕ್ಕಾಗಿ ಅವರಿಗೋಸ್ಕರ ಆದರೂ ಸಹಿತ ನಾವು ಹಣ ಪಡೆದಗೋಸ್ಕರ ಆದರೂ ಸಹಿತ ಉತ್ತಮವಾದಂಥ ಹಾಲನ್ನು ಕೊಟ್ಟರೆ ಯೋಗ್ಯ ಇರ್ತದೆ ಅನ್ನುವಂಥ ನನ್ನ ಮಾತನ್ನು ಹೇಳ್ತಾ ಇದ್ದೀನಿ. ಅದನ್ನು ನೋಡಿ, ಇವಾಗ ಹೆಂಗಿದೆ ಅಂತಂದರೆ ಕಬ್ಬಿನ ಹಾಲು, ಅದನ್ನು ನೋಡಿ. ಅದನ್ನು ಸೋಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಬಣ್ಣಗಳಲ್ಲಿ ತುಂಬ ವ್ಯತ್ಯಾಸ ಇದೆ. ಯಾಕಂತಂದರೆ ಇದು ಸ್ವಚ್ಛಂದವಾದಂಥ ಹಾಲು, ಇದು ಸಂಪೂರ್ಣ ಕಪ್ಪಾಗಿರುವಂಥ ಹಾಲು. ಇನ್ನು ಒಂದು 5 ನಿಮಿಷ ನೋಡಿದರೆ ಈ ಸ್ವಚ್ಛ ಹಾಲು ಹೀಗೆ ಉಳಿದಿರುತ್ತೆ. ಯಾವ್ದು ಫಂಗಸ್ ಇರುತ್ತೆ, ಈ ಫಂಗಸ್ ಇರುವಂಥ ಹಾಲು ಕಪ್ಪು ವರ್ಣವನ್ನು ತಾಳ್ತದೆ. 5 ನಿಮಿಷದಲ್ಲಿ ನೋಡಿ, ಈಗ ನೋಡಿ ಕಲರ್ ಹೆಂಗೆ ಚೆನ್ನಾಗಿ ಚೇಂಜ್ ಆಗಿದೆ. ಅದಕ್ಕಾಗಿ ದಯಮಾಡಿ ಈ ಕಪ್ಪಗಿರುವಂಥ ಹಾಲನ್ನು ಸೇವಿಸಬೇಡಿ, ಉತ್ತಮವಾದಂಥ ಹಾಲನ್ನು ಸೇವಿಸಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ.